ಡಿಕೋಡರ್ ಮಾಧ್ಯಮಕ್ಕೆ ಸ್ವಾಗತ. ಪ್ರಜಾಪ್ರಭುತ್ವ ದೇಶದಲ್ಲಿ ನಾಯಕರು ಸಮಸ್ಯೆಯಾಗಿದ್ದಾರೆಯೇ? ನಾಯಕರಿಂದ ಉಂಟಾಗುವ ಸವಾಲುಗಳೇನು? ಸಮಸ್ಯೆಗಳು ಏನೇನು? ಅದಕ್ಕೆ ಇರುವ ಪರಿಹಾರಗಳು ಏನೇನು? ಇದರ ಬಗ್ಗೆ ನನ್ನ ಅಭಿಪ್ರಾಯಗಳನ್ನು ಹಂಚಿಕೊಳ್ಳುತ್ತೇನೆ. ನಾವು ಆಯ್ಕೆ ಮಾಡಿದ ಶಾಸಕರು ನಮ್ಮ ಊರಿನ ಸಮಸ್ಯೆಗಳನ್ನು ಪಟ್ಟಿ ಮಾಡಿಕೊಳ್ಬೇಕು. ಜನರಿಗೆ ಏನೇನು ಬೇಕು ಅನ್ನೋದು ಅದರ ಪಟ್ಟಿ ಮಾಡಿಕೊಳ್ಬೇಕು. ಜನರ ಬೇಡಿಕೆಗಳನ್ನ ಈಡೇರಿಸುವುದು ಮತ್ತು ಊರಿನ ಸಮಸ್ಯೆಗಳನ್ನು ಪರಿಹರಿಸುವುದು ನಾವು ಆಯ್ಕೆ ಮಾಡಿದ ಶಾಸಕರ ಕರ್ತವ್ಯ ಆಗೈತಿ. ಅದು ಅವ್ರ ಕೆಲಸ. ಅದಕ್ಕಾಗಿಯೇ ನಾವು ಅವರನ್ನು ಆಯ್ಕೆ ಮಾಡೀವಿ. ಅವರಿಗೆ ಸಂಬಳ ಕೊಡ್ತೀವಿ, ಸವಲತ್ತು ಕೊಡ್ತೀವಿ, ಇಡೀ ಕ್ಷೇತ್ರದ ತುಂಬ ಅಡ್ಡಾಡಿ ಕೆಲಸ ಮಾಡಿರಿ ಅಂತೇಳಿ ಕಾರ್ ಕೊಡ್ತೀವಿ, ಡ್ರೈವರ್ ಕೊಡ್ತೀವಿ, ಫೋನ್ ಮಾಡೋಕ್ಕೆ ಕರೆಂಟ್ ಬಿಲ್ ಕೊಡ್ತೀವಿ, ಇರೋಕ್ಕೊಂದು ವಾಸಿಸೋಕ್ಕೆ ಮನೆ ಕೊಡ್ತೀವಿ. ಎಲ್ಲ ಸೌಕರ್ಯಗಳನ್ನು ಕೊಟ್ಟು ಕೂಡ ಅವರು ನಮ್ಮ ಊರಿನ ಕೆಲಸ ಮಾಡಬೇಕು. ಅವರು ಎಲ್ಲ ಸವಲತ್ತುಗಳನ್ನು ಬಳಸಿಕೊಂಡು ನಮ್ಮ ಊರಿನ ಕೆಲಸ ಮಾಡಬೇಕು. ಸಮಸ್ಯೆ ಯಾವಾಗತ್ತಂದ್ರೆ, ನಾವು ಆಯ್ಕೆ ಮಾಡಿದ ಶಾಸಕರು ಈ ಕ್ಷೇತ್ರದ ನಾಯಕ ನಾನೇ ಅಂತ ಭಾವಿಸಿಕೊಂಡು ಜನರ ಸಮಸ್ಯೆಗಳನ್ನು ಕೇಳದೆ ಜನರನ್ನು ನಿರ್ಲಕ್ಷಿಸಿದಾಗ ಸಮಸ್ಯೆ ಶುರುವಾಗುತ್ತೆ. ಜನರು ಕೊಟ್ಟಿರುವ ಜವಾಬ್ದಾರಿಯನ್ನು, ಆಡಳಿತ ವ್ಯವಸ್ಥೆಯನ್ನು ತನ್ನ ಸ್ವಾರ್ಥಕ್ಕೆ ಬಳಸಿಕೊಂಡಾಗ ಅದು ಸಮಸ್ಯೆಯಾಗುತ್ತದೆ. ನಮ್ಮ ಊರು ಕೆಲಸ ಮಾಡು ಅಂಥೇಳಿ ಶಾಸಕರನ್ನು ಆಯ್ಕೆ ಮಾಡಿರ್ತೀವಿ ನಾವು ಹೇಳಿದಂಗೆ, ಊರ ಜನರು ಹೇಳಿದಂಗೆ ಊರಿನ ಕೆಲಸ ಮಾಡದಿದ್ದರೆ ಅವನ ಜನರ ನಂಬಿಕೆಯನ್ನು ಕಳೆದುಕೊಳ್ತಾನೆ. ಯಾವ ರೀತಿ ಕೆಲಸ ಮಾಡ್ತೀನಿ, ಏನೇನು ಕೆಲಸ ಮಾಡ್ತೀನಿ ಅಂತ ಸ್ಪಷ್ಟವಾಗಿ ವರದಿ ಒಪ್ಪಿಸ್ತಿದ್ರೆ ಊರ ಜನರ ನಂಬಿಕೆಯನ್ನು ಕಳೆದುಕೊಳ್ಳುತ್ತಾನೆ. ಅವರು ಸಂಪರ್ಕವನ್ನೇ ಕಳೆದುಕೊಳ್ಳುತ್ತಾನೆ. ಜನರಿಗೆ ಸರಿಯಾದ ವರದಿ ಕೊಡುವುದಿಲ್ಲ. ಹೀಗಾಗಿ ಅವನು ಸರ್ಕಾರದ ತೆರಿಗೆ ಹಣದ ಖರ್ಚು ವೆಚ್ಚಗಳನ್ನು ಮುಚ್ಚಿಟ್ಟು ಭ್ರಷ್ಟಾಚಾರ ಮಾಡುವುದಕ್ಕೆ ಕಾರಣ ಆಗುತ್ತಾನೆ. ಅವನು ನಾವು ಪ್ರಶ್ನೆ ಮಾಡೋದಿಲ್ಲ. ಯಾಕೆ ಕೆಲಸ ಮಾಡಿಲ್ಲ ಅಂತ ನಾವು ಶಾಸಕರನ್ನು ಪ್ರಶ್ನೆ ಮಾಡುವುದೇ ಇಲ್ಲ. ಯಾಕಂದರೆ ಅವರು ನಮ್ಮ ನಾಯಕರು ಅಂತ ಸ್ವೀಕರಿಸಿಬಿಟ್ಟೆ ನಾವು. ಅವ್ರ ನಾಯಕರು ನಮ್ಮ ಕಂಟ್ರೋಲ್ನಲ್ಲಿ ಇರುವುದಿಲ್ಲ. ಹೀಗಾಗಿ ಅವರು ಸರ್ಕಾರಿ ವ್ಯವಸ್ಥೆಯನ್ನು ತಮ್ಮ ಸ್ವಾರ್ಥಕ್ಕೆ ಬಳಸಿಕೊಳ್ಳುತ್ತಾರೆ. ಜನರ ಸಮಸ್ಯೆಗಳೇನು, ಅವರು ಊರಿಗೆ ಏನೇನು ಬೇಕಾಗೈತಿ, ಊರನ್ನು ಯಾವ ರೀತಿ ಸುಧಾರಣೆ ಮಾಡಬೇಕು ಅನ್ನೋದು ಜನರ ಮಾತು ಕೇಳಿ ಸರ್ಕಾರದ ಅಕೌಂಟ್ನಲ್ಲಿರುವ ಜನರ ತೆರಿಗೆ ದುಡ್ಡನ್ನು ಜನರಿಗೋಸ್ಕರ ಬಳಸಬೇಕು. ಆದರೆ ಈಗಿನ ನಾಯಕರು ತಮಗೆ ಲಾಭ ಕೊಡುವ ಯೋಜನೆಗಳಿಗೆ ಚಾಲನೆ ಕೊಡ್ತಾರೆ. 100 ಕೋಟಿ 1000 ಕೋಟಿ ಅಂಥೇಳಿ ಯಾರು ತಮಗೆ ದುಡ್ಡು ಕೊಡ್ತಾರೋ ಆ ಕಾಂಟ್ರಾಕ್ಟರ್ಗಳಿಗೆ ಗುತ್ತಿಗೆಗಳನ್ನು ಕೊಡ್ತಾರಲ್ಲಿ. ಜನರಿಗೆ ಅನುಕೂಲವಾಗುವಂಥ ಯೋಜನೆಗಳನ್ನು ಜಾರಿಗೆ ತರೋ ಬದಲು ತಾವು ಲಾಭ ಪಡೆಯುವಂಥ ಯೋಜನೆಗಳಿಗೆ ಸರ್ಕಾರದ ದುಡ್ಡನ್ನು, ನಮ್ಮದೇ ಜನರ ತೆರಿಗೆ ದುಡ್ಡನ್ನು ಬಳಸಿಕೊಳ್ಳುತ್ತಾರೆ. ಸರ್ಕಾರದ ತೆರಿಗೆ ದುಡ್ಡನ್ನು, ಸರ್ಕಾರದಲ್ಲಿರುವ ಸಂಪತ್ತನ್ನು ತನ್ನ ಸ್ವಾರ್ಥಕ್ಕಾಗಿ ಬಳಸಿಕೊಳ್ಳುತ್ತಾನೆ. ಆದರೆ ನಾವು ಜನರು ಯಾರೂ ಪ್ರಶ್ನೆ ಮಾಡುವುದೇ ಇಲ್ಲ. ಯಾಕಂದ್ರೆ ಅವ್ನು ನಾಯಕ ಅಂತ ಒಪ್ಕೊಂಡ್ಬಿಟ್ಟಿವಿ ನಾವು. ಹೀಗಾಗಿ ಅವು ಎಷ್ಟೇ ಭ್ರಷ್ಟಾಚಾರ ಮಾಡಿದ್ರು, ಎಷ್ಟೇ ಸ್ವಾರ್ಥಕ್ಕಾಗಿ ಇಡೀ ನಮ್ಮ ಸರ್ಕಾರಿ ವ್ಯವಸ್ಥೆಯನ್ನು ಬಳಸಿಕೊಂಡ್ರು ನಾವು ಪ್ರಶ್ನೆ ಮಾಡುವುದಿಲ್ಲ. ಯಾಕಂದರೆ ಅವರು ನಮ್ಮ ನಾಯಕ ಅಂತೇಳಿ ಸ್ವೀಕರಿಸ್ಬಿಟ್ಟಿವಿ ನಾವು. ಕೇಂದ್ರ ಸರ್ಕಾರದ ಬಜೆಟಿನ 53 ಲಕ್ಷ ಕೋಟಿ ರೂಪಾಯಿ, ಭಾರತ ದೇಶದ ರಾಜ್ಯಗಳ 45 ಲಕ್ಷ ಕೋಟಿ ರೂಪಾಯಿ ಅದು ಜನರ ಜೀವನ ಮಟ್ಟವನ್ನು ಸುಧಾರಣೆ ಮಾಡಿಕೊಳ್ಳೋದಕ್ಕೋಸ್ಕರ ಬಳಕೆ ಆಗಬೇಕು. ಬಜೆಟ್ನ ಹಣ ಜನರ ಜೀವನ ಮಟ್ಟವನ್ನು ಸುಧಾರಿಸುವುದಕ್ಕೆ ಬಳಕೆ ಆಗಬೇಕು. ಆದರೆ ಈಗಿನ ನಾಯಕರು, ಈಗಿನ ಸರ್ಕಾರಗಳು ಅವು ಜನರ ತೆರಿಗೆ ದುಡ್ಡು ಶ್ರೀಮಂತರ ಪಾಲಾಗುತ್ತದೆ. ಅಲ್ಲಿ ಯಾರು ತಮಗೆ ದುಡ್ಡು ಕೊಡ್ತಾರೋ, ಯಾರು ತಮಗೆ ರಾಜಕೀಯ ಪಕ್ಷಗಳಿಗೆ ಅನುಕೂಲ ಮಾಡಿಕೊಡ್ತಾರೋ, ಯಾರು ಪಾರ್ಟಿ ಫಂಡನ್ನು ಕೊಡ್ತಾರೋ ಅಂಥ ಶ್ರೀಮಂತರಿಗೆ ಅನುಕೂಲ ಮಾಡಿಕೊಡ್ತಾರೆ ಹೊರತು ಜನರ ಜೀವನ ಮಟ್ಟವನ್ನು ಸುಧಾರಿಸೋದಿಲ್ಲ. ಹೀಗಾಗಿ ಶ್ರೀಮಂತರು ಶ್ರೀಮಂತರಾಗಿ ಬೆಳೆಯುತ್ತಲೇ ಇರುತ್ತಾರೆ, ಬಡವರು ಬಡವರಾಗಿಯೇ ಉಳಿಯುತ್ತಾರೆ. ಯಾಕೆಂದರೆ ನಾವು ನಾಯಕರನ್ನು ಆಯ್ಕೆ ಮಾಡಿದ್ದೇವೆ. ಅವರು ನಾವು ಪ್ರಶ್ನೆ ಮಾಡೋದಿಲ್ಲ. ನಾವು ಆಯ್ಕೆ ಮಾಡಿದ ಶಾಸಕರೇ ಭ್ರಷ್ಟರಾದಾಗ ಅವರ ಕೈ ಕೆಳಗೆ ಕೆಲಸ ಮಾಡುವಂಥ ಸರ್ಕಾರಿ ನೌಕರರು ಕೂಡ ಭ್ರಷ್ಟರಾಗುತ್ತಾರೆ. ಸರ್ಕಾರಿ ಕಚೇರಿಗಳಲ್ಲಿ ಲಂಚ ಕೇಳುತ್ತಾರೆ, ಭ್ರಷ್ಟಾಚಾರ ಮಾಡುತ್ತಾರೆ. ನಮ್ಮ ಜನರಿಗೋಸ್ಕರ, ನಮಗೋಸ್ಕರ ಕೆಲಸ ಮಾಡಬೇಕಾದ ಸರ್ಕಾರ ಜನರನ್ನು ಸುಲಿಗೆ ಮಾಡುವ ವ್ಯವಸ್ಥೆಯಾಗಿ ಬದಲಾಗುತ್ತಿಲ್ಲ ಅದು. ಯಾಕಂದರೆ ನಾವು ಅಂಥ ನಾಯಕರನ್ನು ಆಯ್ಕೆ ಮಾಡಿದ್ದೇವೆ.
ನಾಯಕರು ಸರ್ಕಾರ ನಮಗೋಸ್ಕರ ಯಾಕೆ ಕೆಲಸ ಮಾಡೋದಿಲ್ಲ ಅಂತ ನಾವು ಪ್ರಶ್ನೆ ಮಾಡೋದಿಲ್ಲ. ನಾಯಕರನ್ನು ಈ ರೀತಿ ಭ್ರಷ್ಟ ನಾಯಕರು, ನಿರ್ಲಕ್ಷ್ಯದ ನಾಯಕರು ಇವ್ರನ್ನ ಆಯ್ಕೆ ಮಾಡಿದಾಗ ನಮ್ಮ ಜೀವನದ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತೆ? ಮೊದಲನೇದಾಗಿ ನಾಯಕರನ್ನು ಆಯ್ಕೆ ಮಾಡಿದಾಗ ನಮ್ಮ ಊರು ಸುಧಾರಣೆ ಆಗುವುದಿಲ್ಲ. ಯಾಕಂದರೆ ನಾಯಕರನ್ನು ಪ್ರಶ್ನೆ ಮಾಡೋಕ್ಕಾಗೋದಿಲ್ಲ ನಾವು. ಯಾಕೆ ನಮ್ಮ ಊರು ಕೆಲಸ ಮಾಡಿಲ್ಲ, ಯಾಕೆ ನಮ್ಮ ಊರು ಸುಧಾರಣೆ ಮಾಡಿಲ್ಲ, ನಮ್ಮ ಶಾಲೆ, ನಮ್ಮ ಊರಿನ ಸರ್ಕಾರಿ ಶಾಲೆ ಯಾಕೆ ಸುಧಾರಣೆ ಮಾಡಿಲ್ಲ ಅಂತ ಕೇಳೋಕ್ಕಾಗೋದಿಲ್ಲ. ಯಾಕಂದ್ರೆ ಅವ್ರು ದೊಡ್ಡ ನಾಯಕರು ಇರ್ತಾರೆ. ನಮ್ಮ ಊರಿನ ಆಸ್ಪತ್ರೆ ಸುಧಾರಣೆ ಆಗಿಲ್ಲ, ನಾವು ಏನಾದರೂ ಎಮರ್ಜೆನ್ಸಿ ಇದ್ದಾಗ ನಮ್ಮ ಸರ್ಕಾರಿ ಆಸ್ಪತ್ರೆಗೆ ಹೋಗೋಕ್ಕಾಗೋದಿಲ್ಲ. ನೀ ಯಾಕೆ ನಮ್ಮ ಊರಿನ ಆಸ್ಪತ್ರೆಯನ್ನು ಸುಧಾರಣೆ ಮಾಡಿಲ್ಲ ಅಂತ ನಾವು ಕೇಳೋಕ್ಕಾಗೋದಿಲ್ಲ. ಯಾಕಂದ್ರೆ ಅವರು ದೊಡ್ಡ ನಾಯಕರು ಇರ್ತಾರೆ, ಅವ್ರನ್ನ ಪ್ರಶ್ನೆ ಮಾಡೋಕ್ಕೂ ಆಗೋದಿಲ್ಲ. ಹೀಗಾಗಿ ನಾಯಕರನ್ನ ಆಯ್ಕೆ ಮಾಡೋದ್ರಿಂದ ನಮ್ಮ ಊರು ಸುಧಾರಣೆ ಆಗೋದಿಲ್ಲ. ನಾಯಕರನ್ನ ಆಯ್ಕೆ ಮಾಡೋದ್ರಿಂದ ನಮ್ಮ ಜೀವನವೂ ಕೂಡ ಸುಧಾರಣೆ ಆಗುವುದಿಲ್ಲ. ಒಳ್ಳೆಯ ಅವಕಾಶಗಳು ಕೂಡ ಸಿಗುವುದಿಲ್ಲ, ಒಳ್ಳೆಯ ಉದ್ಯೋಗಗಳು ಕೂಡ ಸಿಗುವುದಿಲ್ಲ. ಸರ್ಕಾರದಲ್ಲಿನ ದುಡ್ಡು ಸರ್ಕಾರಿ ಕೆಲಸಗಳಿಗೆ ನಾಯಕರಿಗೆ ಸಾಲದಿದ್ದಾಗ ಅವರು ಜನರ ಮೇಲಿನ ತೆರಿಗೆಯನ್ನು ಹೆಚ್ಚು ಮಾಡುತ್ತಲೇ ಇರುತ್ತಾರೆ. ಸರ್ಕಾರಿ ಕಚೇರಿಗಳಲ್ಲಿನ ಸೇವಾ ಶುಲ್ಕಗಳನ್ನು ಹೆಚ್ಚು ಮಾಡುತ್ತಲೇ ಇರುತ್ತಾರೆ. ಇದರಿಂದ ಸಾಮಾನ್ಯ ಜನರಿಗೆ ಆರ್ಥಿಕ ಹೊರೆಯಾಗುತ್ತದೆ. ಸಾಮಾನ್ಯರು ಕಡಿಮೆ ದುಡ್ಡಿನಲ್ಲಿ ಜೀವನ ಮಾಡ್ತಿರ್ತಾರೆ. ಹೀಗಾಗಿ ಸರ್ಕಾರದಿಂದ ಫ್ರೀಯಾಗಿ ಕೆಲಸ ಮಾಡೋದು ಬಿಟ್ಟು ಇವರು ಸರ್ಕಾರದಿಂದಲೇ ದುಡ್ಡು ವಸೂಲಿ ಮಾಡುವಂಥ ಒಂದು ವ್ಯವಸ್ಥೆಯನ್ನು ಹುಟ್ಟಾಕ್ತಾರೆ ಇವರಲ್ಲಿ. ನಾಯಕರನ್ನು ಆಯ್ಕೆ ಮಾಡುವುದರಿಂದ ಪೊಲೀಸರ ಕಿರುಕುಳ ಹೆಚ್ಚಾಗುತ್ತದೆ ಇಲ್ಲಿ. ಯಾಕಂದರೆ ಪೊಲೀಸರ ನಾಯಕರ ಮಾತು ಕೇಳ್ತಾರೆ. ಸಾಮಾನ್ಯ ಜನರ ರಕ್ಷಣೆಗಾಗಿ ಎಲ್ಲವರು ನಾಯಕರ ಮಾತು ಕೇಳಿ ಕೆಲಸ ಮಾಡುವಂಥ ನೌಕರರಾಗಿರ್ತಾರೆ. ಹೀಗಾಗಿ ಸಾಮಾನ್ಯ ಜನರ ಮೇಲೆ ಪೊಲೀಸರ ಕಿರುಕುಳ ಹೆಚ್ಚುತ್ತಿಲ್ಲ. ಅದು ಟ್ರಾಫಿಕ್ ಪೊಲೀಸರಾಗಿರ್ಬೋದು, ಜನರಿಂದ ದುಡ್ಡು ಕೇಳುವಂಥ ಕೆಲಸ ಮಾಡ್ತಾರಲ್ಲ. ಆ ಡಾಕ್ಯುಮೆಂಟ್ ಕೊಡು, ಈ ಡಾಕ್ಯುಮೆಂಟ್ ಕೊಡು, ಈ ರೀತಿ ಏನೂ ಇಲ್ಲ ಅಂದರೆ ರೊಕ್ಕ ಕೊಟ್ಟು ಹೋಗ್ಬೇಕಾಗ್ತದೆ. 100, 200 ರೂಪಾಯಿಗೆ, 50 ರೂಪಾಯಿಗೆ ಕೂಡ ವಸೂಲಿ ಮಾಡುವಂಥ ಪೊಲೀಸರಿಂದ ಕಿರುಕುಳ ಹೆಚ್ಚಾಗುತ್ತಲ್ಲ. ಸಾಮಾನ್ಯ ಜನರು ತಪ್ಪು ಮಾಡಿದ ತಕ್ಷಣ FIR ಹಾಕ್ತಾರೆ. ಆದರೆ ಪ್ರಭಾವಿಗಳು, ದೊಡ್ಡ ನಾಯಕರು ತಪ್ಪು ಮಾಡಿದಾಗ ಅದನ್ನು FIR ಹಾಕೋದನ್ನು ವಿಳಂಬ ಮಾಡುತ್ತಲೇ ಇರುತ್ತಾರೆ. ಹೀಗಾಗಿ ಸಾಮಾನ್ಯ ಜನರಿಗೆ ಸಿಗಬೇಕಾದ ನ್ಯಾಯ ಸರಿಯಾದ ಸಮಯದಲ್ಲಿ ಸಿಗುವುದಿಲ್ಲ. ನಾಯಕರನ್ನು ಆಯ್ಕೆ ಮಾಡುವುದರಿಂದ ಯುವಕರಿಗೆ ತಾವು ಕಲಿತ ಶಿಕ್ಷಣಕ್ಕೆ ಅನುಗುಣವಾಗಿ ಒಳ್ಳೆಯ ಅವಕಾಶಗಳು ಸಿಗುವುದಿಲ್ಲ. ದುಡ್ಡು ಕೊಟ್ಟು ಕೆಲಸ ಸೇರುವಂಥ ಪರಿಸ್ಥಿತಿ ಬರುತ್ತಲ್ಲಿ. ಶಾಲೆಯಲ್ಲಿ ನಡೆಸುವ ಪ್ರಶ್ನೆ ಪತ್ರಿಕೆಗಳು ಲೀಕ್ ಆಗ್ತಾವೆ. ಉದ್ಯೋಗಕ್ಕಾಗಿ ನಡೆಯುವ CET ಪರೀಕ್ಷೆಗಳು ಕ್ವಶನ್ ಪೇಪರ್ ಲೀಕ್ ಆಗ್ತಾವೆ. ಹೀಗಾಗಿ ಇಡೀ ಸರ್ಕಾರಿ ವ್ಯವಸ್ಥೆಯೇ ಕುಸಿಯುತ್ತದೆ. ಆಡಳಿತ ವ್ಯವಸ್ಥೆಯೇ ಸರಿಯಾಗಿ ಕೆಲಸ ಮಾಡದೆ ಆಡಳಿತ ವ್ಯವಸ್ಥೆಯೇ ಕುಸಿಯುತ್ತದೆ. ನಾಯಕರನ್ನು ಆಯ್ಕೆ ಮಾಡೋದರಿಂದ ಅವರು ನಮ್ಮ ಜನರ ಮಾತು ಕೇಳಿ ಕೆಲಸ ಮಾಡೋದಿಲ್ಲ. ಹೀಗಾಗಿ ನಾಯಕರಿಂದ, ಪ್ರಬಲ ನಾಯಕರಿಂದ, ಜನರ ಮಾತು ಕೇಳಿ ಕೆಲಸ ಮಾಡದ ನಾಯಕರಿಂದ ಇಡೀ ಸರ್ಕಾರಿ ವ್ಯವಸ್ಥೆಯೇ ಕುಸಿಯುತ್ತದೆ. ಈ ವ್ಯವಸ್ಥೆಯನ್ನು ಬದಲಾಯಿಸಲು ಇರುವಂಥ ಪರಿಹಾರ ಏನು? ಈ ವ್ಯವಸ್ಥೆಯನ್ನು ಬದಲಾಯಿಸುವ ಶಕ್ತಿ ಇರುವುದು ನಾವು ಹಾಕುವ ಮತಕ್ಕೆ ಮಾತ್ರ. ನಾವು ಯಾವ ವಿಚಾರಗಳಿಗೆ ಮತ ಹಾಕ್ತೀವಿ, ಎಂಥ ವ್ಯಕ್ತಿಗಳಿಗೆ ಕೆಲಸ ಕೊಡ್ತೀವಿ ಅನ್ನೋದು ಮುಖ್ಯ. ಯಾವ ನಾಯಕರೂ ಬೇಡ, ಸಂಬಳಕ್ಕೆ ಕೆಲಸ ಮಾಡೋ ಒಂದು ಕಾರ್ಮಿಕರು ಬೇಕು ನಮಗೆ. ಊರು ಜನರು ಹೇಳ್ದಂಗೆ ಕೆಲಸ ಮಾಡುವಂಥ ವ್ಯಕ್ತಿಗೆ ನಾವು ಕೆಲಸ ಕೊಡಬೇಕು. ಕೆಲಸ ಮಾಡದಿದ್ರೆ ರಾಜೀನಾಮೆ ಕೊಡಬೇಕು. ಇಂತಹ ಸಾಮಾನ್ಯ ಕೆಲಸಗಾರನ ಆಯ್ಕೆ ಮಾಡಿ ನಮ್ಮ ಊರು ಸುಧಾರಣೆ ಮಾಡುವುದಕ್ಕೆ ಯಾವ ನಾಯಕರೂ ಬೇಡ. ಯಾಕಂದರೆ ನಾಯಕರು ದೊಡ್ಡ ದೊಡ್ಡ ವ್ಯಕ್ತಿಗಳು, ದುಡ್ಡಿದ್ದವರು, ನಮ್ಮ ಮಾತು ಕೇಳಿ ಕೆಲಸ ಮಾಡೋದಿಲ್ಲ. ಹೀಗಾಗಿ ಊರು ಜನರು ಹೇಳ್ದಂಗೆ ಕೆಲಸ ಮಾಡುವಂಥ ಕಾರ್ಮಿಕರನ್ನು ಆಯ್ಕೆ ಮಾಡಿಕೊಳ್ಬೇಕು. ಪ್ರತಿದಿನ ನಿರಂತರವಾಗಿ ತೆರಿಗೆ ಕಟ್ಟುತ್ತಲೇ ಇರುತ್ತೇವೆ. ಸಣ್ಣ ಸಣ್ಣ ವಸ್ತು ಕೊಂಡುಕೊಂಡ್ರೂ ಕೂಡ ನಾವು ತೆರಿಗೆ ಕಟ್ತಿರ್ತೀವಿ. ಹೀಗಾಗಿ ಜನರ ಮಾತು ಕೇಳಿ ಕೆಲಸ ಮಾಡುವಂತಹ ಕಾರ್ಮಿಕರನ್ನು ಆಯ್ಕೆ ಮಾಡಿಕೊಳ್ಬೇಕು. ಕಾರ್ಮಿಕರನ್ನು ಆಯ್ಕೆ ಮಾಡ್ಕೊಳ್ಬೇಕು. ಕಂಡೀಷನ್ ಹಾಕ್ಬೇಕಲ್ಲ ಆಯ್ಕೆ ಮಾಡುವಾಗ. ನೀವು ಕೆಲಸ ಮಾಡದಿದ್ದರೆ ರಾಜೀನಾಮೆ ಕೊಡಬೇಕು. ಜನರು ಹೇಳ್ದಂಗೆ ಕೆಲಸ ಮಾಡಬೇಕು. ಕೆಲಸ ಮಾಡೋಕ್ಕಾಗದಿದ್ರೆ ರಾಜೀನಾಮೆ ಕೊಡಬೇಕು. ಈ ರೀತಿ ಕಂಡೀಷನ್ ಹಾಕಿ ಒಬ್ಬ ಕಾರ್ಮಿಕನನ್ನು ಆಯ್ಕೆ ಮಾಡಿಕೊಂಡಾಗ ಮಾತ್ರ ನಮ್ಮ ಊರು ಸುಧಾರಣೆ ಆಗುತ್ತದೆ. ಅವ ತನ್ನ ಕೆಲಸ ಉಳಿಸ್ಕೊಳ್ಳೋಕ್ಕೆ ನಮ್ಮ ಊರಿನ ಸುಧಾರಣೆ ಮಾಡಲೇಬೇಕಾಗುತ್ತದೆ. ಹೀಗಾಗಿ ಯಾವ ನಾಯಕರೂ ಬೇಡ, ದೊಡ್ಡ ದೊಡ್ಡ ನಾಯಕರು ಯಾವ ನಾಯಕರೂ ಬೇಡ ನಮಗೆ. ನಮಗೇನು ಬೇಕು? ಊರು ಕೆಲಸ ಮಾಡುವಂಥ ಒಬ್ಬ ಕಾರ್ಮಿಕರು ಬೇಕು. ಊರು ಜನರೇ ಜವಾಬ್ದಾರಿ ತಗೊಂಡು ಊರು ಕೆಲಸ ಮಾಡಿಸ್ಕೊಳ್ಬೇಕು. ಧನ್ಯವಾದ.